ಮಂಡ್ಯ ರಣಕಣದಲ್ಲಿ ಆಗಲೇ ಮೈತ್ರಿ ಅಭ್ಯರ್ಥಿ ವಿಚಾರಕ್ಕೆ ಮಾತನಾಡಿದ್ವಿ. ಆದ್ರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತ ನಡೀತಾ ಇದೆಯಾ? ಅಂತದೊಂದು ಗುಮಾನಿ, ಅಂತದೊಂದು ಹೆಜ್ಜೆ ಈಗ ಕಂಡು ಬರ್ತಾ ಇದೆ. ಮಂಡ್ಯ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲೇಬೇಕು ಅಂತ ಕೈಪಡೆಯಿಂದ ಮಾಸ್ಟರ್ ಪ್ಲಾನ್. ಏನಾ ಮಾಸ್ಟರ್ ಪ್ಲಾನ್? ಹಾಗಾದ್ರೆ ಆಪರೇಷನ್ ಹಸ್ತವನ್ನ ಆರಂಭಿಸಿ ಮೈತ್ರಿ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಕೈಪಡೆ ಈಗ ಮುಂದಾಗಿದ್ಯಾ? ಮೈತ್ರಿ ವಿರುದ್ಧ ಯಾರೆಲ್ಲ ಬೇಸತ್ತಿದ್ದಾರೋ ಅಂತಹ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್. ಆಪರೇಷನ್ ಹಸ್ತ ಆರಂಭಿಸಿ ಮೈತ್ರಿ ಪಕ್ಷಗಳಿಗೆ ಟಕ್ಕರ್ ಕೊಡುವಂತಹ ಪ್ಲಾನ್ ಕೈಪಡೆಯದ್ದು. ಯಾರೆಲ್ಲ ಮೈತ್ರಿ ವಿರುದ್ಧ, ಬಿಜೆಪಿ ಜೆಡಿಎಸ್ನ ಮೈತ್ರಿ ವಿರುದ್ಧ ಅಸಮಾಧಾನ ಹೊಂದಿದಾರೋ ಅಂತಹ ನಾಯಕರನ್ನು, ಜೆಡಿಎಸ್ನ ಪ್ರಭಾವಿ ನಾಯಕರನ್ನ ಸೆಳಿತಾ ಇದೆಯಾ? ಹಾಗಿದ್ರೆ ಜೆಡಿಎಸ್ನ ಪ್ರಭಾವಿ ನಾಯಕ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರ? ತೆನೆ ಇಳಿಸಿ ಕೈ ಹಿಡಿತಾರ ಅಪ್ಪಾಜಿ ಗೌಡ? ಮಾಜಿ ಎಂಎಲ್ಸಿ ಅಪ್ಪಾಜಿ ಗೌಡರತ್ತ ಕಾಂಗ್ರೆಸ್ ಈಗ ಗಾಳ ಹಾಕ್ತಾ ಇದೆ. ಕಾಂಗ್ರೆಸ್ನತ್ತ ಮಾಜಿ ಎಂಎಲ್ಸಿ ಅಪ್ಪಾಜಿ ಗೌಡ ಹಾಗಿದ್ರೆ ಮುಖ ಮಾಡಿದ್ದಾರೆ, ಮೈತ್ರಿ ವಿರುದ್ಧ ಬೇಸತ್ತಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಹಾಗಿದ್ರೆ ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚೆಯಾಗಿದೆಯಾ? ಅಪ್ಪಾಜಿ ಗೌಡ ಕೈ ಪಕ್ಷ ಸೇರ್ಪಡೆ ಬಗ್ಗೆ ಚೆಲುವರಾಯಸ್ವಾಮಿ ಒಂದು ಸುಳಿವು ಕೂಡ ಕೊಟ್ಟಿದ್ದಾರೆ. ಅಪ್ಪಾಜಿ ಗೌಡ ಎದುರೇ ಅವರನ್ನ ಪಕ್ಷಕ್ಕೆ ಸ್ವಾಗತ ಮಾಡಿದ್ರು ಚೆಲುವರಾಯಸ್ವಾಮಿ. ಪರಿಷತ್ ಚುನಾವಣೆ ಬಳಿಕ ಜೆಡಿಎಸ್ನಿಂದ ಅಪ್ಪಾಜಿ ಗೌಡರು ಅಂತರ ಕಾಯ್ದುಕೊಂಡಿದ್ದಾರೆ. ನಮ್ಮ ಸೋಲಿಗೆ ಸ್ವಪಕ್ಷದವರೇ ಕಾರಣ ಅಂತ ಅಪ್ಪಾಜಿ ಗೌಡರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು. ಹಾಗಿದ್ರೆ ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಮಾಜಿ ಎಂಎಲ್ಸಿ. ಸದ್ಯ ಮನ್ಮೂಲ್ ಅಧ್ಯಕ್ಷರು, ಆ ಗೆರಿ ಮೇಲೆ ಅಧ್ಯಕ್ಷಗಿರಿ ಏನಿದೆ, ಮನ್ಮೂಲ್ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿರುವಂತಹ ಅಪ್ಪಾಜಿ ಗೌಡರು ಹಾಗಿದ್ರೆ ಕಾಂಗ್ರೆಸ್ನತ್ತ ಮುಖ ಮಾಡಿದಾರಾ? ಚೆಲುವರಾಯಸ್ವಾಮಿ ಅಪ್ಪಾಜಿ ಗೌಡರ ಭೇಟಿಯ ಫೋಟೋ ಕೂಡ ನೋಡ್ತಾ ಇದ್ದೀವಿ. ಅಪ್ಪಾಜಿ ಗೌಡರು ಕಾಂಗ್ರೆಸ್ ಸೇರ್ತಾರೆ ಅಂತ ವದಂತಿ ಸದ್ಯದಲ್ಲೇ ಗೊತ್ತಾಗುತ್ತೆ. ಮನೋಜ್ ಅವರೇ ಅಭ್ಯರ್ಥಿ ಆಗ್ತಿದ್ದಾರೆ ಕಾಂಗ್ರೆಸ್ ಇಂದ ಮೂರು ಆ ಥರದ ಅಭ್ಯರ್ಥಿ ಅಂತ ಏನು ಅವ್ರೂ ಕೇಳಿಲ್ಲ, ನಾವು ಘೋಷಣೆ ಮಾಡಿಲ್ಲ. ಮತ್ತು ನಮ್ಮ ಹಿತೈಷಿಗಳು ಮೊದಲಿನ ಜೊತೆಲಿದ್ದವರು, ವಿಶ್ವಾಸದಲ್ಲಿದ್ದವರು ಸ್ವಲ್ಪ ಮಧ್ಯಾಹ್ನ ಜನತಾದಳದಿಂದ ಕಾಂಗ್ರೆಸ್ಗೆ ಬಂದಾಗ ಅವರಲ್ಲೇ ಹುಡ್ಕೊಂಡು ಈಗ ಬರೋದ್ರಿಂದ ತಪ್ಪೇನಿಲ್ವಲ್ಲ. ನಮ್ಮ ಅವರ ವಿಶ್ವಾಸ ಯಾವತ್ತೂ ಕೆಡದೇ ಇರೋದ್ರಿಂದ ಬಹುತೇಕ ನೀವು ಹೇಳಿದಂಗೆ ನಾವು ಆಸೆ ಪಡ್ತಾ ಇದ್ದೀವಿ, ಆದಷ್ಟು ಬೇಗ ಅದ್ರ ಫಲ ಸಿಗುತ್ತೆ ಅಂತ ಅನ್ಕೊಂಡು. ಅಪ್ಪಾಜಿ ಗೌಡರು ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಲೋಕಸಭಾ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಎಲ್ಲ ವಿಚಾರದಲ್ಲೂ, ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು, ನಿಜಕ್ಕೂ ಆಪರೇಷನ್ ಹಸ್ತ ನಡೀತಾ ಇದೆಯಾ? ಯಾಕಂತಂದ್ರೆ ಮಾಜಿ ಎಂಎಲ್ಸಿ ಅಪ್ಪಾಜಿ ಗೌಡ ಅವರು ತಮ್ಮ ಸೋಲಿನಿಂದ ಈಗಾಗಲೇ ಬೇಸರಗೊಂಡಿದ್ದಾರೆ. ಸ್ವಪಕ್ಷದವರೇ ನನ್ನ ಸೋಲಿಗೆ ಕಾರಣ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ಅಸಮಾಧಾನದ ಲಾಭ ಪಡೆಯುವಂತಹ ಕೆಲಸ ಕಾಂಗ್ರೆಸ್ನಿಂದ ಆಗ್ತಾ ಇದೆಯಾ? ಇದೇ ರೀತಿಯ ಸ್ಟ್ರಾಟಜಿ ಇದೀಗ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಲೋಕಸಭೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಮಂಡ್ಯ ಕ್ಷೇತ್ರವನ್ನ ಗೆಲ್ಲುವಂಥದ್ದು ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆ. ಈಗ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಂಎಲ್ಎಗಳಿದ್ದಾರೆ, ಎಂಎಲ್ಸಿಗಳಿದ್ದಾರೆ. ಈ ಕಾರಣಕ್ಕಾಗಿ ಮಂಡ್ಯ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತ ಆಟದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಆದ್ರೆ ಮೈತ್ರಿ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕಾಗತ್ತೆ. ಇದೀಗ ಆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಆಪರೇಷನ್ ಹಸ್ತ ಆರಂಭಿಸಿ ಮೈತ್ರಿ ಪಕ್ಷಗಳಿಗೆ ಟಕ್ಕರ್ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾರಾಯಣ್ ಗೌಡರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಬಹಳಷ್ಟು ಓಡಾಡ್ತಾ ಇತ್ತು. ಯಾಕಂದ್ರೆ ನಾರಾಯಣ್ ಗೌಡರು ಕೂಡ ಮೈತ್ರಿ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಜೆಡಿಎಸ್ ನ ಮಾಜಿ ಎಂಎಲ್ಸಿ ಅಪ್ಪಾಜಿ ಗೌಡರ ಗೆ ಕೂಡ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕ ಎನ್ನುವಂತೆ ಅಪ್ಪಾಜಿ ಗೌಡರು ಚೆಲುವರಾಯಸ್ವಾಮಿ ಭೇಟಿಯಾಗಿರ್ತಕ್ಕಂಥ ಫೋಟೋಗಳು ಕೂಡ ಇದೀಗ ಸಾಕಷ್ಟು ವೈರಲ್ ಆಗಿದೆ. ನಾಗಮಂಗಲದ ಒಂದು ಕುಂಟಾನಕೊಪ್ಪಲು ಗ್ರಾಮದಲ್ಲಿ ನಡೆದಂತಹ ದೇವರ ಕಾರ್ಯದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿ ಭೇಟಿಯಾಗಿ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಜೆಡಿಎಸ್ ನಿಂದ ಎಂಎಲ್ಸಿಗೆ ಸ್ಪರ್ಧಿಸಿದಂತ ಅಪ್ಪಾಜಿ ಗೌಡರು ಸೋಲನ್ನ ಕಂಡಿದ್ರು. ಆ ಸಂದರ್ಭದಲ್ಲಿ ಸ್ವಪಕ್ಷೀಯರ ಸೋಲಿಗೆ ಕಾರಣ ಆಗಿದ್ರು ಅನ್ನುವಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ಆ ಪಕ್ಷದಿಂದನೇ ಕೂಡ ಬಹಳಷ್ಟು ಅಂತರವನ್ನು ಕೂಡ ಕಾಯ್ದುಕೊಂಡಿದ್ರು. ಇದೀಗ ಏನ್ ಇತ್ತೀಚೆಗೆ ಚೆಲುವರಾಯಸ್ವಾಮಿಯನ್ನ ಭೇಟಿಯಾಗಿರ್ತಕ್ಕಂಥದ್ದು. ಅಪ್ಪಾಜಿ ಗೌಡರು ಕೂಡ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಚರ್ಚೆಗೆ ಒಂದಷ್ಟು
ಮಹತ್ವ ಕೂಡ ಅಂದ್ರೆ ನಂದನ್ ಈಗ ಮನ್ಮೂಲ ಅಧ್ಯಕ್ಷಗಿರಿಯ ಈಗ ಅವರಿಗೆ ಆಸೆಯನ್ನ ತೋರಿಸಲಾಗಿದೆಯಾ ಅಥವಾ ಮಾತುಕತೆಗಳಾಗಿದೆಯಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿರುವಂತದ್ದ ಹೇಗೆ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಈ ರೀತಿಯ ಒಂದು ಚರ್ಚೆ ಈಗ ಓಡಾಡ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರೆ ಒಂದು ವೇಳೆ ಅವರಿಗೆ ಮನ್ಮೂಲ ಅಧ್ಯಕ್ಷಗಿರಿಯನ್ನ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಭರವಸೆಗಳು ಮಾತುಕತೆಗಳು ಆಗಿದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ಈ ಮಾತು ನಿಜ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸ್ವತಃ ಚಲುವರಾಯಸ್ವಾಮಿ ಅವರೇ ಒಂದು ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ರು, ಅದು ಅಪ್ಪಾಜಿಗೌಡರ ಮುಂದೆ. ಅಂದ್ರೆ ಮನ್ಮೂಲ ಅಧ್ಯಕ್ಷಗಿರಿಯ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಆದ್ರೆ ಅವರಿಂದ ನಮ್ಮ ಸ್ನೇಹಿತರು ಜೆಡಿಎಸ್ ನಲ್ಲಿ ಒಟ್ಟಿಗೆ ಇದ್ವಿ, ಆದ್ರೆ ನಾನ್ ಕಾಂಗ್ರೆಸ್ ನಿಂದ ಬಂದಂತ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆಗೆ ಬರ್ಲಿಲ್ಲ. ಈಗ ಮತ್ತೆ ಅವರು ಕಾಂಗ್ರೆಸ್ಗೆ ಬಂದ್ರೆ ತಪ್ಪೇನು ಶೀಘ್ರದಲ್ಲೇ ಅದಕ್ಕೆ ಫಲ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಎಲ್ಲ ಒಂದ್ ಕಡೆ ಆ ರೀತಿಯ ಒಂದು ಚರ್ಚೆಗಳಾಗಿದೆ. ಈಗ ಏನ್ ಜೆಡಿಎಸ್ ವಿರುದ್ಧ ಒಂದು ಅಸಮಾಧಾನವನ್ನ ಹೊಂದಿದ್ದಾರೆ, ಅದನ್ನೇ ಲಾಭವಾಗಿಸ್ಕೊಂಡು ಇದೀಗ ಯಾರೆಲ್ಲ ಅಸಮಾಧಾನಿತ ನಾಯಕರಿದ್ದಾರೆ ಅವರನ್ನ ತನ್ನತ್ತ ಸೆಳೆದು ಮೈತ್ರಿ ಪಕ್ಷಗಳಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಇದೀಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಮಾ. ಎಸ್ ನಂದನ್, ಅಪ್ಪಾಜಿಗೌಡ್ರು ಅಷ್ಟೇನಾ ಅಥವಾ ಈ ಆಪರೇಷನ್ ಹಸ್ತದ ಇನ್ನೂ ವ್ಯಾಪ್ತಿ ಮುಂದುವರಿತಾ ಇದೆ, ಇನ್ನಷ್ಟು ಜನರನ್ನ ಸೆಳೆಯುವಂತ ಪ್ರಯತ್ನಗಳೇನಾದ್ರು ಇದೆಯಾ, ಸುಳಿವಿದೆಯಾ ಅಂತ? ಪ್ರತಿಮಾ, ಚುನಾವಣೆ ಹತ್ರ ಆಗ್ತಾ ಇದೆ. ನಾವು ಚಲುವರಾಯಸ್ವಾಮಿ ಅವರನ್ನ ಪ್ರತಿ ಬಾರಿ ಮಾತನಾಡಿಸಿದಾಗ್ಲೂ ಕೂಡ ಇದೇ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದೇ ನಾರಾಯಣಗೌಡರ ವಿಚಾರವಾಗಿ ಮಾತನಾಡಿದಾಗ್ಲೂ ಕೂಡ ಇನ್ನು ಸಾಕಷ್ಟು ಜನರು ನಾಯಕರು ಬರೋರಿದ್ದಾರೆ. ಜೆಡಿಎಸ್ ನ ನಾಯಕರುಗಳನ್ನ ಈಗಾಗಲೇ ನಾವು ಮಾತನಾಡ್ತಿದೀವಿ. ಯಾರೆಲ್ಲ ಮೈತ್ರಿ ವಿರುದ್ಧ ಅಸಮಾಧಾನಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಶೀಘ್ರದಲ್ಲೇ ಉತ್ತರ ಸಿಗುತ್ತೆ ಅನ್ನುವಂತ ಪರೋಕ್ಷವಾದಂತ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಇಂತಹ ಮಾತುಗಳನ್ನ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಳ ಹಾಕಿರೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದ್ರೆ ಯಾರಿಗೆಲ್ಲ ಇವರು ಮಾತುಕತೆ ನಡೆಸಿದ್ರೆ, ಯಾರೆಲ್ಲ ಪಕ್ಷ ಸೇರ್ತಾರೆ ಅನ್ನುವಂಥದ್ದು ಇನ್ನೊಂದು ಕೆಲವೇ ದಿನಗಳಲ್ಲಿ ಕೂಡ ಗೊತ್ತಾಗುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.